ಓದಿನಿ. 5ನೇ ತರಗತಿ ಪಪ್ಪ ಅಂದ್ರು ನಿನಗ ಮಹಾತ್ಮ ವಿದ್ಯಾ ಮಂದಿರ ಹೈಸ್ಕೂಲ್ ಹೋಗ್ತೀನಿ, ಎಷ್ಟೇ ಆಗಲಿ ನಿನಗೆ ಇಂಗ್ಲಿಷ್ ಇಬ್ರು ಹಾಕೊಂಡು ಹೇಳಿದ್ರು. ಆಗ ನಮ್ಮ ಪಪ್ಪ ಅಂತಂದ. ಆಮೇಲೆ ನಮ್ಮ ಪಪ್ಪ ಈ ಶಾಲೆ ಒಳಗ ಹೊಸದಾಗಿ ಅಡ್ಮಿಷನ್ ಮಾಡಿದ್ರು. ಇದು ಬಂದಾಗ ಶಾಲೆ ಶಿಕ್ಷಕರು ಹೊಸದಾಗಿದ್ರು, ಶಾಲೆ ಕರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಹೊಸದಾಗಿದ್ರು, ಶಾಲೆ ಹೊಸದಾಗಿತ್ತು. ಆಗ ನಾ ಧೈರ್ಯ ಆಗಿದ್ದ. ಆಗ ಮಾಲಾಪುರ ಗುರುಗಳು ಅಂತ ಹಂಗೆ ಯಾವುದೇ ವಿಷಯ ಬಂದಲ್ಲ, ಯಾವುದೇ ವಿಷಯ ಶಿಕ್ಷಕರು ನಿನಗೆ ಪ್ರಶ್ನೆ ಮಾಡಿದ್ರಂದ್ರ ನಿನಗೆ ಸ್ವಲ್ಪ ಉತ್ತರ ಬರ್ತಿದ್ರು. ಅಂಜಿಕೆ ಕುಂದ್ರಿಸಿಲ್ಲ, ಎದ್ದು ನಿಂತು ಧೈರ್ಯ ಮಾಡಬೇಕು, ಎದ್ದು ನಿಂತು ಪ್ರಯತ್ನ ಮಾಡಬೇಕು ಅಂತ ಅವ್ರು ನನ್ನ ಧೈರ್ಯ ತುಂಬಿದ್ರು. ಈ ಸಂದರ್ಭದಲ್ಲಿ ಒಂದು ವಾಕ್ಯ ಹೇಳಿದ್ರು, ಒಂದು ಗಾದೆ ಮಾತು ಹೇಳಿದ್ರು, ಧೈರ್ಯ ಸರ್ವತ್ರ ಸಾಗರಂ ಅಂತ ಹೇಳಿದ್ರು. ಮುಂದೆ ಜಿಲೇಪಲ್ಲಿ ಊರಾಗ ಲೋಕಮಾನ್ಯ ಟಿಳಕರ ಬಗ್ಗೆ ಭಾಷಣ ಮಾಡ್ತಿತ್ತು. ಆಗ ಸಹನಾ ಭಾಷಣ ತಯಾರು ಮಾಡಿದೇನು ಅಂತ ಕೇಳಿದ್ರು. ನಾವು ಊರಿ ಸರ ಮಾಡೀನ್ರಿ, ಮನ್ಯಾಗ ಪಪ್ಪನ್ ಹೇಳಿ ಬಂದಿನ್ರಿ, ಆದ್ರೆ ಇವ್ರು ಹುಡುಗರ್ಗ ತಪ್ಪಾಗಿದ್ರಿ, ಇನ್ ಸ್ಟೇಜ್ ಮೇಲೆ ಹಾಕ್ಬಿಟ್ರಿ ಅಂತ ಹೇಳ್ದ. ಆಗ ಗುರುಗಳಂದ್ರು ತಪ್ಪಲಕ್ಕ ಭಾಷಣ ಮಾಡ್ಲೇಬೇಕು ಅಂತ ಹೇಳಿದ್ರು. ನಿಮ್ ಮನ್ಯಾಗ ಅವ್ವ ಅಕ್ಕ ಅಣ್ಣ ತಂಗಿ ಅಣ್ಣ ತಮ್ಮ ಇವರೆಲ್ಲ ಮಾತಾಡಿ ಕಲ್ತೇನೋ ಅಂತ ಹೇಳಿದ್ರು. ಇಲ್ರಿ ಅಂತಂದ. ಅದೇ ರೀತಿ ಇಲ್ಲಿ ಮಾತಾಡೋದ ಸಾಲಿ ನಮ್ಮದು, ಶಾಲೆ ಶಿಕ್ಷಕರು ನಮ್ಮವರು, ಶಾಲೆ ಕರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ನಮ್ಮವರು ಅಂತ ತಿಳ್ಕೊಂಡು ಭಾಷಣ ಮಾಡೋದ ಅಂತವ್ರು ನನಗೆ ಧೈರ್ಯ ತುಂಬಿದ್ರು. ಅವ್ರು ಅವತ್ತು ನನ್ನ ಧೈರ್ಯ ತುಂಬಿದ್ರೆ ಕೇಳಿ ಇಲ್ಲಿವರೆಗೆ ನನಗೆ ಸ್ಟೇಜ್ ಮೇಲೆ ಬಂದು ನಾಲ್ಕು ಮಾತು ಮಾತಾಡೋದಕ್ಕೆ ಧೈರ್ಯ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನಾನು ಅವರಿಗೆ ಯಾವಾಗಲೂ ಋಣಿಯಾಗಿರುತ್ತೇನೆ. ಮುಂದೆ ಚಂದ್ರಶೇಖರ್ ಆಜಾದ್ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಸಂಘಟನೆಯ ಪ್ರಮುಖ ನಾಯಕರಾಗಿದ್ದರು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಹೀಗೆ ಇನ್ನೂ ಅನೇಕ ಮಹಾನ್ ಕ್ರಾಂತಿಕಾರಿಗಳೊಂದಿಗೆ ಸೇರಿ ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇವರೆಲ್ಲರ ಉದ್ದೇಶ ಏನಿತ್ತಪ್ಪ ಅಂದ್ರ ಲಕ್ಷ್ಯವಿಟ್ಟು ಕೇಳಿ ನಮ್ಮ ದೇಶವನ್ನ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದೇ ಅವರ ಉದ್ದೇಶವಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಚಂದ್ರಶೇಖರ್ ಆಜಾದ್ ಅವರ ಧೈರ್ಯ, ಶಿಸ್ತು ಮತ್ತು ತ್ಯಾಗದ ಪ್ರತೀಕವಾಗಿದ್ದರು. ಇವರು ನನ್ನ ಜೀವನದ ತಪ್ಪು ಈ ನೀಚ ಬ್ರಿಟಿಷರ ಕೈಯಲ್ಲಿ, ಈ ಕಪ್ಪು ಮುಖದ ಮಂಗಗಳ ಕೈಯಲ್ಲಿ ಜೀವಂತವಾಗಿ ಸಿಗೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಮುಂದೆ 1931ರ ಫೆಬ್ರವರಿ 27ರಂದು ಅಲಹಾಬಾದ್ನ ಅಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷ್ ಪೊಲೀಸರೊಂದಿಗೆ ಮತ್ತು ನಮ್ಮ ಭಾರತೀಯರೊಂದಿಗೆ ಗುಂಡಿನ ಚಕಮಕಿ ನಡೆದಿತ್ತು. ಆಗ ಚಂದ್ರಶೇಖರ್ ಆಜಾದ್ ಅವರಂದ್ರು ನಮ್ಮ ಭಾರತೀಯ ಪೊಲೀಸರಿಗಂದ್ರು ಮುಂದೆ ಬರಬೇಡ್ರಿ ಅಂದ್ರೆ ಅವ್ರು ಬಂದ್ರು. ಯಾಕಂದ್ರ ಅವ್ರು ಬ್ರಿಟಿಷರ ಕಡೆಗಿದ್ರು. ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲ, ಮುಂದೆ ಬಂದ್ರು. ಆಗ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಮುಂದಾಡಿಸಿ ಅವರನ್ನ ಕೊಂದ್ರು. ಕೊನೆಯದಾಗಿ ಒಂದೇ ಒಂದು ಮುಂದುವರೆದಿತ್ತು. ಆಗ ಅವರಿಗೆ ತಾವು ಮಾಡಿದ ಪ್ರತಿಜ್ಞೆ ನೆನಪಾಗ್ತದ. ಆ ಒಂದು ಗುಂಡನ್ನ ಅವರು ತಮ್ಮನ್ನ ಪ್ರಯೋಗಿಸಿಕೊಂಡು ತಾವು ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಂಡರು. ತಾವು ಮಾಡಿದ ಪ್ರತಿಜ್ಞೆ ಉಳಿಸಿಕೊಂಡು ಕಣ್ಣು ಕೆಂಪಗೆ ಮಾಡಿ ನೆಲಕ್ಕೆ ಬಿದ್ದರು. ಆಗ ಈ ಕಪ್ಪು ಮುಖದ ನಾಯಿಗಳಿಗೆ ಚಂದ್ರಶೇಖರ್ ಆಜಾದ್ ಸರ್ಕಾರವೂ ಇಲ್ಲವೆಂದು ಅನುಮಾನವಿತ್ತು. ಆಗ ಅವರು ಇನ್ನೂ 4-5 ಗುಂಡುಗಳನ್ನ ನಮ್ಮ ಚಂದ್ರಶೇಖರ್ ಆಜಾದ್ ಮೇಲೆ ಪ್ರಯೋಗ ಮಾಡಿದ್ರು. ಆಮೇಲೆ ಮುಂದೆ ಬಂದು ನೋಡಿದ್ರ ಆಗ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಈ ಭೂಮಿಯನ್ನ ಬಿಟ್ಟು ಹೋಗಿದ್ರು. ಆಗ ಅವ್ರಿಗೆ ಗೊತ್ತಾಗ್ತದ ಚಂದ್ರಶೇಖರ್ ಆಜಾದ ಸತ್ತಾನ ಅಂತ ಖಚಿತವಾಗ್ತದ.